ಕುಲ ಕಸುಬು ಮಾಡುವವನಿಗೆ ಕಸುಬು ಹೊಸದಲ್ಲ. ನಮ್ಮ ನೂತನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ರಾಜಕೀಯ ಮಾಡಲೆಂದೇ ಬೆಂಗಳೂರಿಗೆ ಬಂದಂಥ ನಮ್ಮ ಕನಕಪುರದ ಬಂಡೆ ಅವರಿಗೆ ರಾಜಕೀಯ ಹೊಸದಲ್ಲ, ಅನುಭವ ಹೊಸದಲ್ಲ. ಉಪಮುಖ್ಯಮಂತ್ರಿಯವರಿಗೆ ಏನು ಅನುಭವ ಇರುತ್ತೋ, ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು ಎಲ್ಲ ಗೊತ್ತು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಒಂದು ತಾಲೂಕು ಶೆಪ್ಪು, ಒಂದು ಜಿಲ್ಲಾ ಪಂಚಾಯತಿ, ಪ್ರತಿಯೊಂದು ರೀತಿಯಲ್ಲಿ ಬಂದಂಥ ನಮ್ಮ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜಕೀಯ ಹೊಸದಲ್ಲ. ಅವರು ಮುಂದೆ ಏನು ಅಂತ ತೋರಿಸ್ತಾರೆ. 2 ವರ್ಷದಲ್ಲಿ ಏನು ಅಂತ ತೋರಿಸ್ತಾರೆ. ಅವರು ಮತ್ತೆ 5 ವರ್ಷ ಅವರೇ ಬೇಕು ಅಂತ ನಮ್ಮ ಕರ್ನಾಟಕದ ಜನಗಳೇ ಅಪೇಕ್ಷೆ ಪಡ್ತಾರೆ. ಇದರೊಂದಿಗೆ ನಮ್ಮ ಕರ್ನಾಟಕ ಕೃಷಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನು ಈಗ ಆಲ್ರೆಡಿ ಕೃಷಿ ಸಚಿವರು ಯಾರು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಲ್ಲಿ ವಿನಂತಿ, ದಯಮಾಡಿ ನಮ್ಮ ಹಾಸನ ತಾಲೂಕು ಆಫೀಸಲ್ಲಿ ಭಾರಿ ಭ್ರಷ್ಟಾಚಾರ ಜರುಗುತ್ತಿದೆ. ಬಡವರು ಹೊಟ್ಟೆಗೆ ಅನ್ನ ತಿಂದಿರ್ತಾರೋ ಇಲ್ಲೋ, ಬೆಳಗ್ಗೆಯಿಂದ 5 ಗಂಟೆ ಬಂದು ಒಂದೇ ಒಂದು ಸಣ್ಣ ದಾಖಲೆ ತೆಗೆಯಲು ಆಗ್ತಿಲ್ಲ. ನೀವು ಮಾಡಿರೋದು ಪರಮಾತ್ಮ ಮೆಚ್ಚುವಂಥ ಕೆಲಸ ಮಾಡಿದ್ದೀರಾ. ಎಲ್ಲ ಆನ್ಲೈನ್ ಮಾಡಿ ಒಳ್ಳೇದು ಮಾಡಿದ್ದೀರಾ. ಆದರೂ ದಯಮಾಡಿ ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರಿಗೆ ಮತ್ತು ನಿಮ್ಮಲ್ಲಿ ಮತ್ತು ನೂತನ CM ಶಿವಕುಮಾರ್ ಅವರಲ್ಲಿ ವಿನಂತಿ ಹೇಳ್ತೀನಿ. ಹಾಸನ ತಾಲೂಕು ಆಫೀಸು ಭಾರಿ ಭ್ರಷ್ಟಾಚಾರವಾಗಿದೆ. ಭೂಗಳ್ಳರು ಭೂ ದಾಖಲೆಯನ್ನು ತಿದ್ದುಪಡಿ ಮಾಡಿ ಭೂಮಿಗಳೆಲ್ಲನೂ ಕೊಳ್ಳೆ ಹೊಡೆದು ಭಾರಿ ಅನ್ಯಾಯ ಮಾಡುತ್ತಿದ್ದಾರೆ. ದಯಮಾಡಿ ನಮ್ಮ ಹಾಸನ ಜಿಲ್ಲೆಯ ನಮ್ಮ ಹಾಸನಾಂಬ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಕ್ಕಂಥ ಮಹಾನುಭಾವರು, ಸರಳ ಜೀವಿ ಸಜ್ಜನ ನಮ್ಮ ಕೃಷ್ಣ ಬೈರೇಗೌಡರಲ್ಲಿ ಮನವಿ, ಹಾಸನ ತಾಲೂಕು ಆಫೀಸಲ್ಲಿ ಭ್ರಷ್ಟಾಚಾರ ಭಾರಿ ಜರುಗುತ್ತಿದೆ. ದಯಮಾಡಿ ಬಂದು ಗಮನಿಸಿ, ದಯಮಾಡಿ ನ್ಯಾಯ ಒದಗಿಸಿ. ಜೈ ಡಿ.ಕೆ. ಶಿವಕುಮಾರ್.